ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಮಾದರಿ ನಗರವನ್ನಾಗಿ ನಿರ್ಮಿಸಿದ್ರು. ಆದರೆ ಇಂದು ಬೆಂಗಳೂರು ಮಿತಿಮೀರಿ ಬೆಳೆದಿದ್ದು ಸುಸ್ಥಿರ ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ನೀಡಬೇಕಿದೆ ಎಂದು ಮಡಿಕೇರಿ ಶಾಸಕ ಡಾ ಮಂತರಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಶನಿವಾರ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೆಂಪೇಗೌಡರು ಅಂದಿನ ಆಡಳಿತ ಅವಧಿಯಲ್ಲಿ ಬೆಂಗಳೂರು ಪ್ರಾಂತ್ಯದಲ್ಲಿ ನೂರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡಿದ್ರು. ಆದರೆ ಇಂದು ಬೆಂಗಳೂರು ಹೆಚ್ಚಿನ ವೇಗದ ಬೆಳವಣಿಗೆಯಿಂದ ಸುಸ್ಥಿರ ಅಭಿವೃದ್ಧಿ ಆಗ್ತಾ ಇದೆ ಎಂಬ ಬಗ್ಗೆ ಯೋಚಿಸಬೇಕಿದೆ ಎಂದರು. ಜಿಲ್ಲಾ ಕೇಂದ್ರ ಮಡಿಕೇರಿ ಮತ್ತು ತಾಲೂಕು ಕೇಂದ್ರ ಕುಶಾಲನಗರದಲ್ಲಿ ಒಕ್ಕಲಿಗರ ಸಂಘಕ್ಕೆ ಜಾಗ ಒದಗಿಸುವುದು ಮತ್ತು ಭವನ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು. ಜೊತೆಗೆ ಸೋಮವಾರಪೇಟೆಯ ಒಕ್ಕಲಿಗರ ಸಂಘಕ್ಕೆ 50 ಲಕ್ಷ ರೂಪಾಯಿ ಅನುದಾನ, ಹಾಗೆಯೇ ಕುವೆಂಪು ಶಾಲೆ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡಲಾಗುತ್ತೆ. ಜೊತೆಗೆ ಕೊಡಗು ಗೌಡ ವಿದ್ಯಾಸಂಘಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಲಾಗುವುದು. ಹಾಗೆಯೇ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಪ್ರತಿಮೆ ಬಳಿ ಉದ್ಯಾನವನ ಅಭಿವೃದ್ಧಿಗೆ ಅನುದಾನ ನೀಡಲಾಗುತ್ತೆ ಅಂತ ಡಾ ಮಂತರಗೌಡ ಇದೇ ಸಂದರ್ಭ ತಿಳಿಸಿದರು. ಸ್ನೇಹಿತರೆ, ಕೆಂಪೇಗೌಡರ ಬಗ್ಗೆ ಅದ್ಭುತವಾಗಿ ಮುಖ್ಯ ಭಾಷಣಗಳು ಚಂದ್ರಪ್ಪ ರಾಮಚಂದ್ರವರು ಮಾತಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ನಮಗೆ ಖುಷಿ ಏನಂತಂದ್ರೆ, ನನ್ನ ಜೀವನದಲ್ಲಿ ಕೆಂಪೇಗೌಡರು ಹೆಸರು ನಿರಂತರವಾಗಿ ನನ್ನ ಮನಸ್ಸಲ್ಲಿ ನನ್ನ ಡಿಗ್ರಿ ಕೊಟ್ಟಿರೋದೇ ಕೆಂಪೇಗೌಡ ಮೆಡಿಕಲ್ ಕಾಲೇಜು. ಆ ವಿಚಾರದಲ್ಲಿ ಕೆಂಪೇಗೌಡರು ನನ್ನ ಜೀವನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸ ನಾನು ಕೊಟ್ಟಿದೆ. ಅದೇ ರೀತಿಲಿ ಬೆಂಗಳೂರು ರಾಜಧಾನಿ ಅಂತ ಕೊಟ್ಟಿರೋದಂತ ಮಾರ್ಗದರ್ಶಿ ಆದಂತ ಕೆಂಪೇಗೌಡರು ಇವತ್ತಿನ ಪರಿಸ್ಥಿತಿಲಿ ಬೆಂಗಳೂರು ಬದಲಾವಣೆ ಆಗಿದೆ. ಏನು 4 ಮೂಲೆ ಕೊಟ್ಟಂತ ಜಾಗದಲ್ಲಿ ಅದಕ್ಕಿಂತ ಮಿತಿಮೀರಿ ಬೆಳೆದೋಗಿದೆ ಇವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಪಾಪ್ಯುಲೇಷನ್ ಎಕ್ಸ್ಪೋಷನ್ ಆಗಿರ್ಬೋದು, ಲ್ಯಾಕ್ ಆಫ್ ಪ್ಲಾನಿಂಗ್ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿಂದ ನೀವು ಹೇಳ್ದಂಗೆ ಬೆಂಗಳೂರು ಆ ಮಟ್ಟಕ್ಕೆ ಸಸ್ಟೈನಬಿಲಿಟಿ ಆಗಿ ಬೆಳೀತಾ ಇಲ್ಲ. ಈಗ ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಕೆರೆ ಮೇಲೆ ಒತ್ತುವರಿ ಮಾಡ್ಕೊಂಡು ಕಟ್ಟವ್ರೆ ಬೆಂಗಳೂರಲ್ಲಿ. ಈಗ ಕುಡಿಯೋ ನೀರು ಸಮಸ್ಯೆ ಆಯ್ತಾ ಇದೆ. ಅದು ಬೆಂಗಳೂರು ಮಟ್ಟದಲ್ಲಿ, ಈ ನಮ್ಮ ವಿಲೇಜ್ ಮಟ್ಟದಲ್ಲೂ ಗ್ರಾಮೀಣ ಮಟ್ಟದಲ್ಲೂ ಅಷ್ಟೇ ಸಮಸ್ಯೆ ಇದೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಆ ಎಲ್ನಿನೋ ಎಫೆಕ್ಟ್ ಏನು, ನಮ್ಮ ಸಮುದ್ರದಲ್ಲಿ ಏನು ಎಲ್ನಿನೋ, ಇಡೀ ಕಡೆಯಿಂದ ನಮ್ಮಲ್ಲಿ ಮಳೆನೂ ಬರೋಕ್ಕೆ ಅವಕಾಶ ಇಲ್ಲ. ಆ ವಿಚಾರದಲ್ಲಿ ಕುಡಿಯೋ ನೀರು ವ್ಯವಸ್ಥೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಈ ವರ್ಷದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಕೆಂಪೇಗೌಡರು ಆ ಭದ್ರತೆ ಮಾಡಿ ಬೆಂಗಳೂರಿಗೆ ಸುರಕ್ಷಿತವಾಗಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರು. ಅದು ಸೈಂಟಿಫಿಕ್ ಇರಲಿಲ್ಲ, ಏನೋ ಆ ಒಂದು ರೀತಿಲಿ ಗೇಜ್ ಮಾಡಿ ಜಡ್ಜ್ ಮಾಡಿ ಅವತ್ತಿನ ಸಂದರ್ಭದಲ್ಲಿ ಕುಡಿಯೋ ನೀರು ಕೊಟ್ಟರು. ಮಾತ್ರ ಎಲ್ಲ ಟೆಕ್ನಾಲಜಿ ಇದ್ರೂ, ಎಲ್ಲ ಮೆಷಿನರಿ ಇದ್ರೂ ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರು ಸಮಸ್ಯೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ತಾ ಇದೆ. ಮಾತ್ರ ಅದಕ್ಕೆ ಕೊಡಗಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಹುಯ್ಬೇಕು ಅಂತ ನಮ್ಮ ಅಭಿಪ್ರಾಯ. ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಸ್.ಎಂ. ಚಂಗಪ್ಪ ಅವರು ಮಾತನಾಡಿ, ಆದರ್ಶ ಆಡಳಿತಗಾರ ಕೆಂಪೇಗೌಡರಂತೆ ಪ್ರತಿಯೊಬ್ಬರಲ್ಲಿಯೂ ದೂರದೃಷ್ಟಿ ಇರಬೇಕು. ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 32 ಶಾಸಕರು, ಹಲವರು ಎಂಪಿಗಳು ಇದ್ದು ಅವರು ಬೆಂಗಳೂರು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಸದ್ಯ ಶ್ರೀರಂಗಪಟ್ಟಣ ಗುಡ್ಡೆಹೊಸೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಕೆಲಸ ನಡೀತಾ ಇದ್ದು ಗುಡ್ಡೆಹೊಸೂರಿನಿಂದ ಮಡಿಕೇರಿವರೆಗೆ ವಾಹನ ದಟ್ಟಣೆ ಹೆಚ್ಚಾಗಿ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಯೋಚಿಸಬೇಕಿದೆ ಎಂದರು. ನಿರ್ಮಿಸ್ತಾರೆ. ತನ್ನ ಆಪ್ತ ಹಾಗೂ ಮಂತ್ರಿಯಾಗಿದ್ದಂಥ ಲಿಂಗಣ್ಣ ಜೊತೆ ಬಂದವರು ಸಮತಟ್ಟಾದ ಭೂಮಿಯನ್ನು ಗುರುತಿಸಿ ಇಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡುವುದಕ್ಕೆ ನಿರ್ಧರಿಸಿದಾಗ ಮೊದಲು ಮಾಡಿದಂಥ ಕೆಲಸ ಹೆಬ್ಬಾಗಿಲುಗಳನ್ನು ನಿರ್ಮಿಸಿತ್ತು. ಆಮೇಲೆ 8 ಗೋಪುರಗಳು ಅದರಲ್ಲಿ ಆ ಗೋಪುರವನ್ನೇ ಮುಖ್ಯ ಚಿಹ್ನೆಯಾಗಿಸಿ ಬೆಂಗಳೂರು ಕಾರ್ಪೊರೇಷನ್ ತನ್ನ ಲಾಂಛನದಲ್ಲಿ ಅದನ್ನು ಅಳವಡಿಸಿಕೊಂಡಿದೆ. ಮತ್ತು ಬೃಹತ್ತಾದ ಪ್ರತಿಮೆಯನ್ನು ಕೂಡ ಸ್ಥಾಪಿಸಿದೆ. ಕೊಡಗು ಜಿಲ್ಲಾ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ನಿವೃತ್ತ ಪ್ರಾಂಶುಪಾಲರಾದ ಸಿಬಿ ರಾಮಚಂದ್ರ, ಕೊಡಗು ಗೌಡ ಸಮಾಜದ ಮಡಿಕೇರಿ ತಾಲೂಕು ಅಧ್ಯಕ್ಷ ಡಿಎಸ್ ಆನಂದ,
ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಂದಿದೆ, ಎಷ್ಟೊಂದು ಕಡೆ ಕುಡಿಲಿಕ್ಕೂ ಅದು ಯೋಗ್ಯವಾಗಿಲ್ಲ. ಸೊ ಈ ಒಂದು ದೃಷ್ಟಿಯನ್ನು ನಾವು ನೋಡಬೇಕಾದ್ರೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಏನು ದೂರದೃಷ್ಟಿಯಿಂದ ಇಟ್ಕೊಂಡು ಏನು ಕೆರೆಗಳನ್ನ ಏನು ನಿರ್ಮಾಣ ಮಾಡಿದ್ರು, ಆ ಕೆರೆಗಳನ್ನು ನಾವು ಉಳಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಕೂಡ ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಬೆಂಗಳೂರನ್ನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ. ಕೆಂಪೇಗೌಡರು ಅಂತ ಹೇಳಿದ್ರೆ ಜಾತ್ಯತೀತ ವ್ಯಕ್ತಿ. ಬೆಂಗಳೂರಿನಲ್ಲಿ ನಿಖರವಾದ ಸಂಖ್ಯೆ ಇಲ್ಲ, 63 ಅಂತಾರೆ, 58 ಅಂತಾರೆ, ಹೀಗೆ ನಾನಾ 63 ಪೇಟೆಗಳನ್ನು ಕಟ್ಟಿ ಆಹಾ ಸಮುದಾಯಕ್ಕೆ ಸರಿಯಾಗಿ ಅವರ ವ್ಯವಹಾರ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕುರುಬರಿಗೋಸ್ಕರ ಕುರುಬರಪೇಟೆ, ತಿಗಲರಿಗೋಸ್ಕರ ತಿಗಲರಪೇಟೆ, ಬಂಗಾರಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ತರಕಪೇಟೆ, ಉಪ್ಪರಪೇಟೆ ಎಲ್ಲ ಪೇಟೆಗಳನ್ನು ಸೃಷ್ಟಿಸಿ ಅಲ್ಲಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿ ಇವತ್ತಿನ ನಮ್ಮ ಸಮುದಾಯ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಗೌಡ ಜನಾಂಗ, ನಾನು ಕುರುಬ ಜನಾಂಗ, ನಾನು ಲಿಂಗಾಯತ, ನಾನು ಬ್ರಾಹ್ಮಣ ಅನ್ನುವ ಒಂದು ಪ್ರತ್ಯೇಕವಾದ ಜಾತಿಯನ್ನ ಗುರುತಿಸಿಕೊಂಡು ಆ ಜಾತಿಗೋಸ್ಕರ ಅವರವರ ಒಂದು ಅಧಿಕಾರವನ್ನು ಚಲಾಯಿಸುವಂತ ಕಾಲ ಇದಾಗಿದೆ. ನೆನಪು ಮಾಡ್ಕೊಂಡಿದ್ದೇವೆ, ಪ್ರತಿ ವರ್ಷನೂ ನೆನಪು ಮಾಡ್ಕೊಳ್ತಾನೆ ಇದ್ದೇವೆ ನಾವು. ಬಹುಶಃ ಕೆಂಪೇಗೌಡರ ಒಂದು ಕೆಲಸ ಏನಿದೆ, ಪ್ರಥಮವಾಗಿ ಒಬ್ಬ ಒಕ್ಕಲಿಗ ಸಮರ್ಥವಾದ ಆಡಳಿತವನ್ನು ಕೊಡಬಲ್ಲ ಅಂತ ಹೇಳುವಂಥದ್ದನ್ನು, ಆ ಕಾಲದಲ್ಲೇ ಒಂದು ಊರನ್ನು ಕಟ್ಟಬಲ್ಲ ಅಂತ ಹೇಳುವಂಥದ್ದನ್ನು ಆ ಕಾಲದಲ್ಲೇ ನಿರೂಪಿಸಿದಂತಹ ಸಮರ್ಥ ವ್ಯಕ್ತಿತ್ವ ಇರುವಂಥವ್ರು ಕೆಂಪೇಗೌಡರು.